ಮೃತ್ಯುಂಜಯ HK ತಿಂಗಳು ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ 2.5-3 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಈ ಶಾಲೆಯಲ್ಲಿ ನಾನು ಮುಖ್ಯೋಪಾಧ್ಯಾಯರಾಗಿ ತಗೊಂಡಿದ್ದು ಏನಾದರೂ ಸಾಧನೆ ಮಾಡಬೇಕು ಅಂತ ತಗೊಂಡೇ ಹೊರತು ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡಬೇಕು ಅಂತ ತಗೊಳ್ಳಿಲ್ಲ. ಆ ನಿಟ್ಟಿನಲ್ಲಿ ಆವತ್ತಿನಿಂದ ಇವತ್ತಿನವರೆಗೂ ಸಹಿತ ನಮ್ಮ ಶಾಲೆಗೆ ಏನಾದರೂ ಒಂದು ಕರ್ತವ್ಯ ಮಾಡ್ತಾನೇ ಬರ್ತಾ ಇರ್ತೀನಿ. ಬಿಲ್ಡಿಂಗ್ಸ್ ಆಗಿರ್ಬೋದು, ರೂಮ್ಸ್ ಆಗಿರ್ಬೋದು, ಮತ್ತು ಟಾಯ್ಲೆಟ್ಸ್ ಆಗಿರ್ಬೋದು, ಮತ್ತು ನನ್ನ ಶೈಕ್ಷಣಿಕವಾಗಿ ಯಾವುದೇ ಕಾರ್ಯಕ್ರಮ ಆದರೂ ನಾನು ಮಾಡೋದಕ್ಕೆ ಮುಂಚೂಣಿಯಲ್ಲಿ ನಾನು ಕಾರ್ಯವನ್ನು ಕೈಗೊಳ್ತೀನಿ. ಅದರ ಪ್ರತಿಫಲವಾಗಿ ಇವತ್ತಿನ ದಿವಸ ನಾನು ಸೈನ್ಸ್ ಎಕ್ಸಿಬಿಷನ್ ಮಾಡಿರ್ತಕ್ಕಂಥದ್ದು. ಇದರ ಹಿಂದೆನೂ ಸಹಿತ PTM ಕಾರ್ಯಕ್ರಮವನ್ನು ಮಾಡಿದಾಗ ನಮ್ಮ ಫೈರ್ಲೆಸ್ ಫುಡ್ಡನ್ನು ಮಾಡಿದು ತುಂಬ ವ್ಯವಸ್ಥಿತವಾಗಿ ಭಾಳ ಚೆನ್ನಾಗಿ ಬಂತು. ಅದನ್ನು ವಿಡಿಯೋ ಎಲ್ಲ ಮಾಡಿ ನಮ್ಮ ಗ್ರೂಪಲ್ಲೆಲ್ಲ ಹಾಕಿದ್ದೆ, ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ನಮ್ಗೆ ಅಷ್ಟೇ ಖುಷಿ. ನಾನು ಇಷ್ಟೊಂದು ನನ್ನ ಶಾಲೆಯನ್ನು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಪಣ ತೊಟ್ಟಿದ್ದೀನಿ. ನನಗೆ ಸಮಯಾವಕಾಶ ಇಲ್ಲ, ನನಗಿನ್ನೂ 1-2 ವರ್ಷ ಬೇಕಿತ್ತು ಅಂತ ನಾನು ಆತೋರಿತಾ ಇದ್ದೆ. ಆದರೆ ನನಗೆ ಜೂನಲ್ಲಿ ರಿಟೈರ್ಮೆಂಟ್ ಇದೆ. ಆದರೂ ಸಹಿತ ನಾನು ನನ್ನ ಶಾಲೆಯ ಅಭಿವೃದ್ಧಿಗೆ ನಾನು ತುಂಬ ಶ್ರಮವಹಿಸಿ ಮಾಡ್ತಾಯಿದ್ದೀನಿ. ನಾನು ಮಾಡ್ತಾಯಿದ್ದೀನಿ ಅನ್ನೋದಕ್ಕಿಂತ ಏನು ನನ್ನ ಶಿಕ್ಷಕರಿಂದ ಇದ್ದಾರೆ ಎಲ್ಲರ ಒಂದು ಸಹಕಾರದಿಂದ ನಾನು ಈ ಮಟ್ಟಿಗೆ ನಮ್ಮ ಶಾಲೆಯನ್ನು ತೊಗೊಂಡೋಗ್ತಾ ಇದ್ದೀನಿ. ನಮ್ಮ ಇವತ್ತಿನ ದಿವಸ ಈ ಒಂದು ಸೈನ್ಸ್ ಎಕ್ಸಿಬಿಷನ್ ನಮಗೆ ಇಷ್ಟು ಒಂದು ಎಫೆಕ್ಟಿವ್ ಆಗಬೇಕು ಅಂತಂದರೆ ನಮ್ಮ ಎಲ್ಲ ಶಿಕ್ಷಕ ವೃಂದದ ಶ್ರಮ. ಎಲ್ಲರೂ ಸಹಿತ ನಾವೇನೇ ಹೇಳಿದ್ರೂ ಸಹಿತ ನಮಗೆ ಖಂಡಿತವೂ ಸಹಕಾರ ನೀಡ್ತಾರೆ. ಆ ಎಲ್ಲ ಶಿಕ್ಷಕರು ನಮ್ಮಲ್ಲಿ 18-19 ಜನ, ನನ್ನೂ ಸೇರಿ 19 ಜನ ಎಲ್ಲ ಶಿಕ್ಷಕರು ಸಹಕಾರ ನೀಡೋದ್ರಿಂದ ನಮ್ಮ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿ ಆಗಿರ್ಬೋದು ಮತ್ತು ಮೂಲಭೂತ ಸೌಕರ್ಯ ಆಗಿರ್ಬೋದು ಅವರ ಸಹಕಾರದಿಂದ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ BO ಮೇಡಮ್ನ ಇನ್ವೈಟ್ ಮಾಡಬೇಕು ಅಂದ್ಕೊಂಡಿದ್ದೆ. ನನಗೆ ಇಷ್ಟೊಂದು ಹೈಲೈಟ್ ಆಗ್ತಾಯಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾವು 3 ದಿವಸದಲ್ಲಿ ಪ್ಲ್ಯಾನ್ ಹಾಕ್ಕೊಂಡು ನಾವು ಮೊದಲೇ ಮಾಡಬೇಕು ಅಂದ್ಕೊಂಡಿದ್ದೋ, ಅದು 3-4 ದಿವಸ ಪ್ಲ್ಯಾನ್ ಹಾಕ್ಕೊಂಡು. ಆದರೂ ಸಹಿತ ನಮ್ಮ ಶಿಕ್ಷಕರು ತುಂಬ ಶ್ರಮ ವಹಿಸಿ, ಮೇಡಮ್ ಅವ್ರು ಹೇಳಿದರು 1ನೇ ಕ್ಲಾಸಿಂದನೂ ಇನ್ವಾಲ್ವ್ ಮಾಡಿದ್ದಾರೆ ಅಂತ. ಗೀತಾ ಮೇಡಮ್ಗೆ ಮತ್ತು ಏನು ಶೈಲಜಾ ಮೇಡಮ್ಮು ಇವರು ತುಂಬ ಶ್ರಮ ವಹಿಸಿದರು. ಇನ್ನೂ ನಮಗೆ ನಲಿಕಲಿ ಟೀಚರ್ಸು ನನಗೆ ಬೈತಾ ಇದ್ದಾರೆ, ಇನ್ನೊಂದು ವಾರ ಮುಂಚೆ ನಮ್ಗೆ ಹೇಳೋಕ್ಕಿಲ್ವಾ ಅಂತ. ಇನ್ನೂ ತುಂಬ ಎಫೆಕ್ಟಿವ್ ಆಗಿ ಮಾಡಬೇಕಿತ್ತು ಅಂದ್ಕೊಂಡಿದ್ದು. ಆದರೂ ಸಹಿತ ನಮ್ಮ BRC ಮೇಡಮ್ಗೆ ನೆನ್ನೆ ಸಾಯಂಕಾಲ ಕಾಲ್ ಮಾಡಿದೆ ನಾನು, ಮೇಡಮ್ ಬನ್ನಿ ಅಂತ. ನಮ್ಮ CRP ಪದ್ಮನಾಭ್ ಸರ್ಗೂ ಕಾಲ್ ಮಾಡಿದೆ, ಅವರು ಬರೀ ಫೋನ್ ಮುಖಾಂತರ ಕಾಲ್ ಮಾಡೋಕ್ಕೆ ಬಂದು ನಮಗೆ ನಿಜವಾಗ್ಲೂ ತುಂಬ ಸಂತೋಷ ಆಗಿದೆ. ಎಷ್ಟು ಸಂತೋಷ ಆಗಿದೆ ಅಂತಂದರೆ ಅದು ಹೇಳೋಕ್ಕೆ ಅಸಾಧ್ಯ. ಅಷ್ಟು ನಮ್ಮ ಶಾಲೆಗೆ ಇವತ್ತು ನಮ್ಮ ಅಧಿಕಾರಿಗಳು ಬಂದು ಭೇಟಿ ಮಾಡಿ ನಮ್ಮ ಶಾಲೆಯ ಶಿಕ್ಷಕರನ್ನು ಹೊಗಳಿ ನಮ್ಮ ಶಾಲೆಯನ್ನು ಆ ಒಂದು ಹೆಸರನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದ್ದೀವಿ ಅಂತಂದರೆ ನಮಗೆಲ್ಲರಿಗೂ ಹೆಮ್ಮೆ ಅನಿಸುತ್ತೆ. ಈ ಒಂದು ಸಂದರ್ಭದಲ್ಲಿ ಹೇಳೋದಿಷ್ಟೇ, ನಮ್ಮ SDMC ಮತ್ತು ನಮ್ಮ SBC ನಮ್ಮ ಶಿಕ್ಷಕರಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಒಂದು ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ್ತೀನಿ. ಮತ್ತು ನಮ್ಮ ಇಲಾಖೆಯಿಂದ ಬಂದಿರತಕ್ಕಂಥ ನಮ್ಮ BRC ಮೇಡಮ್ನವ್ರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ನಮ್ಮ ಶಾಲಾ ಪರವಾಗಿ ಮತ್ತು ನಮ್ಮ ಶಿಕ್ಷಕರ ವೃಂದದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ BRC ಮೇಡಮ್, ಆಶಾ ಮೇಡಮ್ನವ್ರಿಗೆ ಸಲ್ಲಿಸ್ತೀನಿ. ಮತ್ತು ನಮ್ಮ CRP ಸರ್ಗೂ ನಾನು ಅದೇ ರೀತಿ ಧನ್ಯವಾದ ಸಲ್ಲಿಸ್ತೀನಿ. ಮತ್ತು ನಮ್ಮ ಮುಂದಿನ ಈ ಚೇರ್ಗೆ ಬಂದು ಕುಂತ್ಕೊಳ್ತಕ್ಕಂಥ ನಮ್ಮ ಗೋವಿಂದರಾಜ್ ಸರು ಅವ್ರಿಗೂ ಸಹಿತ ನಮ್ಮ ಶಾಲಾ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇವತ್ತಿನ ದಿವಸ ನಮ್ಮ ಅಧಿಕಾರಿಗಳು ನಿಜವಾಗ್ಲೂ ಸುಮಾರು ಅಧಿಕಾರಿಗಳು ಬಂದು ಹೋಗೋರು, ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಿದ್ರು ಅಷ್ಟೇ. ನಮ್ಗೆ ಇಷ್ಟೊಂದು ಇನ್ವಾಲ್ವ್ಮೆಂಟ್ ಆಗಿ ನಮ್ಮ BRC ಮೇಡಮ್ ಆಗಿದ್ದು ನಮ್ಮೆಲ್ಲರಿಗೂ ತುಂಬ ಖುಷಿ ಅನಿಸುತ್ತೆ. ನಮ್ಮ ಶಿಕ್ಷಕರ ಪರವಾಗಿ ಕ್ಲಾಪ್ಸ್ ಮುಖಾಂತರ ಅವರಿಗೆ ತುಂಬ ಧನ್ಯವಾದಗಳನ್ನು ಈ ಒಂದು ಸಂದರ್ಭದಲ್ಲಿ ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೆಂಡ್ಲು ಶಾಲೆಯಲ್ಲಿ ಇವತ್ತು ನಮ್ಮೆಲ್ಲ ಶಿಕ್ಷಕರ ಉತ್ತಮ ಪ್ರಯತ್ನದಿಂದ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಮಕ್ಕಳು ತಮ್ಮದೇ ಆದಂಥ ಶೈಲಿಯಲ್ಲಿ ಅತ್ಯಂತ ಕಡಿಮೆ ಕಾಸ್ಟಲ್ಲಿ ತಮಗೆ ಗೊತ್ತಿರುವಂಥ ಒಂದು ವಿಭಿನ್ನವಾದಂಥ ಮಾದರಿಯನ್ನು, ಅದರಲ್ಲೂ ತಮ್ಮ ನೈಜ ಜೀವನಕ್ಕೆ ಅನ್ವಯವಾಗುವಂಥ ಮಾದರಿಯನ್ನೇ ಹೆಚ್ಚಾಗಿ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಹೆಚ್ಚು ವೆಚ್ಚವನ್ನು ಮಾಡಿಲ್ಲ. ಇದರಲ್ಲಿ ವಿಶೇಷವಾಗಿ ಮಕ್ಕಳು ಅದನ್ನು ಹೇಳುವಂಥ ಪ್ರಯತ್ನವನ್ನು ಅತ್ಯುತ್ತಮವಾಗಿ ಮಾಡಿದರು. ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಇಷ್ಟರ ಮಟ್ಟಿಗೆ ತಮ್ಮನ್ನು ತಾವು ಇನ್ವಾಲ್ವ್ ಮಾಡಿಕೊಂಡು ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಪ್ರತಿಭೆಗೆ ಒಂದು ಅವಕಾಶವನ್ನು ಇಲ್ಲಿನ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಸಹ ಶಿಕ್ಷಕರು ಒದಗಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ನಾನು ಗಮನಿಸಿದ್ದು ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ 1ನೇ ತರಗತಿ ಮತ್ತು 2ನೇ ತರಗತಿಯ ಮಕ್ಕಳನ್ನು ಕೂಡ
ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಅವರು ಕಾಡಿನ ಪರಿಚಯ, ಕಾಡಿನಲ್ಲಿ ವಾಸಿಸುವಂಥ ಏನು ಪ್ರಾಣಿಗಳ ಪರಿಚಯ ಮತ್ತು ತಾವು ದಿನನಿತ್ಯ ನೋಡ್ತಕ್ಕಂಥ ಒಂದು ತರಕಾರಿಗಳನ್ನೇ ಅದನ್ನೇ ಒಂದು ಮಾದರಿಯನ್ನಾಗಿ ತೋರಿಸುವಂಥ ಪ್ರಯತ್ನವನ್ನು ಅಲ್ಲಿ ಮಾಡಿದ್ದಾರೆ. ಇದರಿಂದ ಆ ಮಕ್ಕಳಿಗೆ ಆ ಒಂದು ತರಕಾರಿಯಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳ ಒಂದು ಮಹತ್ವವನ್ನು ಈ ಕಾರ್ಯಕ್ರಮದ ಮುಖಾಂತರ ಎಲ್ಲ ಶಿಕ್ಷಕರು ಒದಗಿಸಿಕೊಟ್ಟಿದ್ದು ನಿಜಕ್ಕೂ ಅಭಿನಂದನಾರ್ಹವಾಗಿದೆ. ತುಂಬ ಉತ್ತಮವಾಗಿತ್ತು. ನಾನಂತೂ ಒಂದೂವರೆ ತಾಸು ಅದನ್ನು ನೋಡಿದೆ. ಮಕ್ಕಳ ಖುಷಿ, ಮಕ್ಕಳು ತಾವು ಮಾಡಬೇಕು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಏನಂದರೆ, ನಾವು ಪ್ರೌಢಶಾಲಾ ಹಂತದಲ್ಲಿ ಪರೀಕ್ಷಾ ದೃಷ್ಟಿಯಿಂದ ವಿಜ್ಞಾನದ ಚಿತ್ರಗಳನ್ನು ರಂಗೋಲಿಯಲ್ಲಿ ಬಿಡಿಸ್ತಾ ಇದ್ವಿ. ಇಲ್ಲಿನ ವಿಜ್ಞಾನ ಶಿಕ್ಷಕರು ಅದನ್ನು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಮಾಡಿಸುವ ಮೂಲಕ ಅವರನ್ನು ಉನ್ನತ ವ್ಯಾಸಂಗಕ್ಕೆ ಅಣಿ ಮಾಡ್ತಾ ಇದ್ದು ನಿಜಕ್ಕೂ ಖುಷಿಯಾಯಿತು. ಈ ರೀತಿಯ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ಕುತೂಹಲ ಸೃಷ್ಟಿಯಾಗುತ್ತೆ, ವೈಜ್ಞಾನಿಕ ಸಂಶೋಧನೆ ಕಡೆಗೆ ಮನಸ್ಸನ್ನು ಬಿಡುತ್ತಾರೆ ಮತ್ತು ತಾವು ಕೂಡ ವಿಜ್ಞಾನದ ವಿಷಯವನ್ನು ಒಂದು ಭಾಗವಾಗಿ ತೆಗೆದುಕೊಂಡು ಓದುವಂಥ ಮನಸ್ಥಿತಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಉಂಟಾಗಬೇಕು. ಅಂದರೆ ಇಂತಹ ವಸ್ತು ಪ್ರದರ್ಶನಗಳು, ಅದರಲ್ಲೂ ವಿಜ್ಞಾನದ ವಸ್ತು ಪ್ರದರ್ಶನಗಳು ಅವರಿಗೆ ಮಾದರಿಯಾಗಿದೆ. ನಿಜಕ್ಕೂ ಮತ್ತೊಮ್ಮೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೆಂಡ್ಲು ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೆ ನಮ್ಮ ಅವರಿಗೆ ಸಹಕಾರದ ಬೆನ್ನೆಲುಬಾಗಿ ನಿಂದಂಥ ಎಲ್ಲ STMC ಅವರಿಗೂ ಕೂಡ ನಾನು ಶಾಲಾ ಶಿಕ್ಷಣ ಇಲಾಖೆಯ ಪರವಾಗಿ, ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಅವ್ರನ್ನ ಅಭಿನಂದಿಸ್ತಾ ಇದ್ದೇನೆ. ಆಶಾ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ, ಯಲಹಂಕ, ಉತ್ತರ ವಲಯ 4. ಬೇರೆ ಸರ್ಕಾರಿ ಶಾಲೆಗಳಲ್ಲೂ ನೋಡಿದ್ದೆ ನಾನು, ಆದರೆ ಇಲ್ಲಿ ಪ್ರತಿಯೊಂದು ಮಗುವನ್ನು ಅವರು ತೊಡಗಿಸಿದ್ದಾರೆ. ಅದು ಬಹಳ ವಿಭಿನ್ನ ಅನ್ನಿಸ್ತು. 1 ಮತ್ತು 2ನೇ ಕ್ಲಾಸ್ ಮಕ್ಕಳನ್ನು ಬಳಸಿದ್ದು ಬಹಳ ಖುಷಿ ಅನ್ನಿಸ್ತು. ಸಾಮಾನ್ಯವಾಗಿ ನಾವೆಲ್ಲ ಕಾನ್ಸಂಟ್ರೇಟ್ ಮಾಡೋದು 6-7ನೇ ಕ್ಲಾಸ್ ಮಕ್ಕಳಿಗೆ ವಿಜ್ಞಾನವನ್ನು ಕಾನ್ಸಂಟ್ರೇಟ್ ಮಾಡ್ತೀವಿ. ಆದರೆ ಇಲ್ಲಿ 1ನೇ ತರಗತಿ ಮಗು ಕೂಡ ಈ ಒಂದು ಕಾರ್ಯಕ್ರಮದ ಭಾಗವಾಗಿ ಮಾಡಿದ್ದು ವಿಶೇಷ ಅನ್ನಿಸ್ತು.
ನಮ್ಮ ಸೋಮಣ್ಣ ನೀರು ಸುತ್ತನಾ ಇದೇ ಥರ ಸುತ್ತುತ್ತೆ ಬಟ್ ಸ್ಲೋ ಸ್ವಲ್ಪ ಅದು ಮಿಷನ್ ಇರೋದ್ರಿಂದ ಸ್ವಲ್ಪ ಆಪ್ರೇಟ್ ಮಾಡೋ ಇಮ್ರಾನ್. ಏನದು ಏನು ಬೆಳಕಿನ ನಿಯಮ ಹಾಂ ಓಕೆ ನಾವು ಬೆಳೆಸ್ಬಿಟ್ರೆ 30 ಡಿಗ್ರಿ ಇರುತ್ತೆ ಮತ್ತೆ 30 ಡಿಗ್ರಿಯಿಂದಲೇ ವಾಪಸ್ ಹಾಂ ಮತ್ತೆ ಬಿಸಿ ಬಿತ್ತ ಹೇಳಿದ್ರೆ ಲಂಬ ಇವೆಲ್ಲ ಸಮಾನ ಈ ಥರ ಇದ್ರ ಹೆಸರು ಆಳವಾದ ಬಾವಿ ಸರ್. ಅಪೋಸಿಟಲ್ಲಿ 2 ಮಿರರ್ ಇಟ್ಟಿರ್ತಾರೆ. ಸೆಂಟ್ರಲ್ ಲೈಟ್ ಇರುತ್ತೆ. ಆ ಲೈಟ್ದು ಪ್ರತಿಫಲನ ಆ ಕಡೆ 2 ಮಿರರ್ ಬಿದ್ದು ಅದೊಂದು ಆಳವಾದ ಬರುತ್ತೆ. ಅದಕ್ಕೆ ಇದ್ರ ಹೆಸರು ಆಳವಾದ ಬಾವಿ. ಖುಷಿ ಆಗುತ್ತೆ ನಮಗೆ. ಚೆನ್ನಾಗಿ ಹೋದ್ರಪ್ಪ ಎಲ್ಲರೂ. ತುಂಬ ಚೆನ್ನಾಗಿದೆ. 1 ಕ್ಲಾಸ್ ಮೊನ್ನೆ ಡೈರೆಕ್ಟ್ನವ್ರು ಬಂದಿದ್ರಲ್ಲ. ನನ್ನ ಹೆಸರು ಕಾವ್ಯ ಅಂತ. ನಮ್ಮ ಸ್ಕೂಲ್ ಹೆಸರು GHPS ತಿಂಡ್ಲು ಅಂತ. ಇವತ್ತು ನಾನು 8ನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ. ಇವತ್ತು ನಮ್ಮ ಶಾಲೆಯಲ್ಲಿ ನಡೀತಾ ಇರೋ ಕಾರ್ಯಕ್ರಮ ವಿಜ್ಞಾನ ಮೇಳ, ಸೈನ್ಸ್ ಎಕ್ಸಿಬಿಷನು. ಇದರಲ್ಲಿ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿಬಿಟ್ಟು ವಿಜ್ಞಾನದ ಬಗ್ಗೆ ಇರೋ ಎಕ್ಸ್ಪೆರಿಮೆಂಟ್ಸು ಮತ್ತು ಮಾಡೆಲ್ಸ್ ಎಲ್ಲ ತಯಾರಿಸ್ಕೊಂಬಂದು ಎಲ್ಲರೂ ಎಕ್ಸಿಬಿಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾನು ತೊಗೊಂಡಿರೋದು ಬಂದ್ಬಿಟ್ಟು ವಿದ್ಯುತ್ ಪ್ರವಾಹ ಹೆಂಗೆ ಆವೇಶಗಳು ಹೇಗೆ ಉಂಟಾಗುತ್ತೆ ಅದನ್ನ ತೋರಿಸೋದು ನಂದು ಮಾಡೆಲ್ ಆಗಿದೆ. ನನ್ನ ಹೆಸರು ಭಾನು. ನಮ್ಮ ಸ್ಕೂಲ್ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತಿಂಡ್ಲು ಅಂತ. ಇವಾಗ ನಮ್ಮ ಸ್ಕೂಲಲ್ಲಿ ವಿಜ್ಞಾನ ಮೇಳ ಅಂತ ನಾವು ಸೈನ್ಸ್ ಎಕ್ಸಿಬಿಷನ್ ಕೂಡ ನಾವು ಮಾಡ್ತಾಯಿದ್ದೀವಿ. ಅದರಲ್ಲಿ ನಮ್ಮ ಫ್ರೆಂಡ್ಸು ಇನ್ನೂ ತುಂಬ ನಮ್ಮ ಕ್ಲಾಸಸ್ಸು ಎಲ್ಲರೂ ಸೇರಿ ಒಂದು ಇದು ಮಾಡಿದ್ದೀವಿ. ಅದನ್ನೆಲ್ಲ ನಾವು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಮತ್ತು ಇನ್ನೂ ತುಂಬ ಕ್ಲಾಸಸ್ಸು ಎಲ್ಲರೂ ಸೇರಿಬಿಟ್ಟು ಮಾಡಿದ್ದಾರೆ. ಅದರಲ್ಲಿ ನನಗೆ ಬಂದಿರೋದು ಭೂಮಿಯ ತಿರುವಿಗೆಯ ಆಕಾರ, ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಥ್ಯಾಂಕ್ ಯು. ತುಂಬಾ ಸಪೋರ್ಟ್ ಮಾಡ್ತಾರೆ. ಹೇಳ್ಬೇಕಂದ್ರೆ ವೇದ ಮಿಸ್ಸು ಅವರು ವಿಜ್ಞಾನ ಟೀಚರು. ಅವರು ಕೂಡ ತುಂಬ ಟೀಚರ್ ಅಲ್ದಿರ ಸ್ಕೂಲಲ್ಲಿರೋ ಎಲ್ಲ ಟೀಚರ್ಸು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಮತ್ತು ಫ್ರೆಂಡ್ಲಿ ಆಗಿ ಕೂಡ ಅವ್ರು ಇರ್ತಾರೆ ನಮ್ಮ ಹತ್ರ. My name is Salma. I am studying in 5th standard English medium. My school name is GHPS Tinglu. Today we are celebrate science exhibition. My model name is States of Math. My teacher is so beautiful and she teaches kindly. My friends is so beautiful. She is care to me.
My name is Samruddhi. I am studying in 5th standard English medium. Today we are celebrating science exhibition. This is a great opportunity to show our talent. I done water purifier. Thank you.